ಬಾಬಾ ನನಗೆ ಯಾಕೋ ತುಂಬ ಭಯ ಆಗ್ತದೆ. ಅಯ್ಯೋ ಭಯ ಬಿಡ್ಬಿಡಕಲ್ವಾ, ನಾನು ಇವನಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಹೆಂಗೆ ಹೇಳ್ಬೇಕು ಅಂತ ಸನ್ನೆ ಮಾಡಿ ಹೇಳ್ಕೊಡ್ತೀನಿ. ನೀವು ಹಂಗೆ ಹೇಳ್ಬಿಡಿ. ಅತ್ತೆ ಏನು ಅತ್ತೆ ಅದು ಅದೇ ಏನು ಅಂತ ಕೇಳ್ತಾ ಇದ್ದೀನಿ. ಅತ್ತೆ ನನಗೆ ಗೊತ್ತು. ಏನ್ ನುಂಗ್ಕೊಂಡು ಮಾತಾಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಸರಿಯಾಗಿ ಹೇಳು. ಅತ್ತೆ ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ. ಅದು ಅದೇನು ಅಂತ ಬೇಗ ಹೇಳು. ರಾಗ ಹೇಳ್ಕೊಂಡು ನಿಂತ್ಕೋಬೇಡ. ನನಗೆ ಮಾಡಕ್ 1000 ಕೆಲಸ ಇದೆ. ಹಾಂ ಅತ್ತೆ ಅದು ನಾನು ಸಿದ್ದು ಅವರು ಹೊರಗೆ ಹೋಗಿ ಬರೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇದೇನಿದೆ ಹೊಸ್ದಾಗಿ ಬಂದು ನನ್ನನ್ನು ಕೇಳ್ತಾ ಇದೆಯಾ? ಏನೋ ಪ್ರತಿ ಸಾರಿನೂ ಎಲ್ಲಿ ಹೋಗ್ಬೇಕಾದ್ರೂ ನನ್ನನ್ನು ಕೇಳ್ಕೊಂಡೇ ಹೋಗೋ ಥರ. ನಮ್ಮಣ್ಣ ಯಾಕೆ ಮೂಕಭಿನಯ ಮಾಡ್ತಿದ್ರು? ಅತ್ತೆ ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸಿ. ಇನ್ಮುಂದೆ ನಿಮ್ಮನ್ನು ಕೇಳ್ಕೊಂಡೇ ಹೋಗ್ತೀವಿ. ಈ ಸಲ ಪ್ಲೀಸ್ ಒಪ್ಕೊಳ್ಳಿ ಅತ್ತೆ. ನಾನು ಹೇಳಿದ್ನಲ್ಲ, ನನ್ನ ನೀನು ಕೇಳಬೇಡ ಅಂತ. ದಯವಿಟ್ಟು ಹೋಗು. ಇವ್ರು ಏನು ಮಾತಾಡ್ತಿದ್ದಾರೋ ನನಗೊಂದು ಅರ್ಥ ಆಯ್ತಲ್ವಲ್ಲ. ಪ್ಲೀಸ್ ಅತ್ತೆ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ಏನಿದು ಹೊಸ್ದಾಗಿ? ಇದೆಲ್ಲ ನನ್ನ ಹತ್ರ ಮಾಡಬೇಡ. ಅದೇನು ಮಾಡ್ತೀರೋ ಮಾಡ್ಕೋಗಿ ಹೋಗಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ಏನೇ ಇದೆ ಇವನ್ಗೆ? ತಲೆ ಮೇಲೆ ಒಂದು ಸೂ ಇಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದ್ವೆ ಆಗಿ ಬಂದು ನಾನು ಮದ್ವೆ ಆಗಿದ್ದೀನಿ, ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಅವನೊಂದು ಒದ್ದ ಆಚೆ ದಬ್ಲ. ಲಕ್ಷ್ಮಿ, ಇವತ್ತು ನೀವು ಮನೆಯಿಂದ ದೂರ ಆಗಿದ್ದೆ ಸರ್.
ನೀನು ದೂರ ಇದ್ದರೂ ನನ್ನ ಮನಸ್ಸಿಗೆ ಹತ್ರನೇ ಇದೆಯಮ್ಮ. ಈ ಕಾಲ ಅನ್ನೋದು ಎಲ್ಲವನ್ನ ಮರೆಸುತ್ತೆ, ಆದರೆ ನಿಮ್ಮ ಅಣ್ಣನಿಗೆ ಹಠ ಅನ್ನೋದನ್ನ ಮಾತ್ರ ಮರೆಸ್ತಾ ಇಲ್ಲ. ಇವತ್ತು ನೀನು ಈ ಮನೇಲಿದ್ದಿದ್ರೆ ಆ ಸಂತೋಷನೇ ಬೇರೆ ಇರ್ತಾ ಇತ್ತು. ನೀನಲ್ಲಿ ಅಣ್ಣ ಬದಲಾಗ್ತಾನೆ, ಬಂದು ತಂಗಿನ ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇದೆಯಾ. ಆದರೆ ಇಲ್ಲಿ ಅವ್ರು ನಿನ್ನ ಹೆಸರು ಕೂಡ ಎತ್ತಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ನೀವಿಬ್ರು ಒಂದಾಗೋ ಕ್ಷಣನ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಮ್ಮ. ಅಮ್ಮ, ಏನೋ ಬೇಸರಲ್ಲಿರೋ ಥರ ಇದ್ದೀರಾ, ಏನಾಯ್ತು? ಏನು ಅಂತ ಹೇಳಿ ಚಂದನ, ಇವತ್ತು ನಮ್ಮ ಯಜಮಾನ್ರ ತಂಗಿ ಈ ಮನೆ ಬಿಟ್ಟು ಹೋಗಿದ್ದಿನ. ಅವತ್ತು ನಡೆದಿದ್ದೆಲ್ಲ ನೆನಪಾಯ್ತು, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ, ಪ್ರೀತಿ ಮಾಡಿದ ಒಂದೇ ತಪ್ಪಿಗೆ ಇವತ್ತವಳಿಗೆ ತವ್ರ ಮನೆ ಇದ್ರೂ ಇಲ್ದಿರೋ ಹಾಗೆ ಬದುಕ್ತಾ ಇದ್ದಾಳೆ. ಒಂದು ಹೆಣ್ಣಿಗೆ ಇದಕ್ಕಿಂತ ಬೇರೆ ನೋವಿದೆಯಾ ಹೇಳು? ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನೀವು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ. ಆದರೆ ನೀವ್ಯಾಕೆ ಅವ್ರನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿಲ್ಲ? ನೀವು ಅವ್ರ ಜೊತೆ ಮಾತಾಡೋ ಮನಸ್ಸೇ ಮಾಡಲಿಲ್ವಾ? ತುಂಬ ಸಲ ಅನಿಸಿದೆ, ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದೀನಿ, ಆದರೆ ಅದು ಕೈಗೂಡ್ಲಿಲ್ಲಮ್ಮ. ಯಾಕಾಗಲ್ಲ ಅಮ್ಮ? ಖಂಡಿತ ಆಗುತ್ತೆ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅಂತಾರಲ್ವಾ, ಅಂಥದ್ರಲ್ಲಿ ನೀವು ಮನ್ಸು ಮಾಡಿದ್ರೆ ಖಂಡಿತ 2 ಮನ್ಸುಗಳನ್ನ ಒಂದು ಮಾಡ್ಬೋದು. ಇಲ್ಲಿ ಮನಸ್ಸುಗಳಿಗಿಂತ ಇಬ್ಬರು ಹಠ ಯಾವುದಕ್ಕೂ ದಾರಿ ಮಾಡಿಕೊಡ್ತಾ ಇಲ್ಲ. ಆವತ್ತು ಅವಳು ಮದುವೆ ಆಗಿ ಬಂದಾಗ ನಮ್ಮ ಯಜಮಾನರು ತುಂಬ ಅವಮಾನ ಮಾಡಿದರು. ಅದಕ್ಕೆ ಅವಳು ಇವ್ರ ಹತ್ರ ಶಬ್ದ ಮಾಡಿ ಅದನ್ನು ನೆರವೇರಿಸೋವರೆಗೂ ಈ ಮನೆಗೆ ಕಾಲಿಡಲ್ಲ ಅಂತ ಹೇಳಿದಾಳೆ. ಹಾಗಾಗಿ ನಾನು ಎಷ್ಟು ಕರೆದ್ರೂ ಅವಳು ಇಲ್ಲಿ ಬರೋದಕ್ಕೆ ಹೋಗ್ತಾ ಇಲ್ಲಮ್ಮ. ನಮ್ಮ ಜೀವನ ಒಂಥರ ಈ ಗಾಜಿನ ವಸ್ತುಗಳ ಹಾಗೇನೆ. ಗಾಜು ಅಷ್ಟೇ, ಒಡೆದು ಹೋಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿರುತ್ತೆ, ನಮ್ಮ ಜೀವನ ಥರನೇ. ಆದರೆ ಒಂದು ಸತಿ ಒಡೆದು ಹೋದ್ಮೇಲೆ ಮತ್ತೆ ಸರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸಂಬಂಧಗಳು ಹಾಗೆ ತುಂಬ ಕಷ್ಟ. ಹೌದು ಚಂದನ, ಇಬ್ಬರಲ್ಲಿ ಒಬ್ಬರು ಬಿಗ್ಮಾನ ಬಿಟ್ಟು ಮುಂದೆ ಹೆಜ್ಜೆ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಇಲ್ಲಿ ಯಾರೂ ಸೋಲೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೋಲ್ದೆ ಹೋದರೆ ಸಂಬಂಧಗಳು ಹೇಗೆ ಉಳಿಯುತ್ತೆ ಹೇಳು? ಈ ವಿಷಯದಲ್ಲಿ ಬೇರೆ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನೋಡಿ, ಸಮಯ ಬಂದಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ನೋಡ್ತೀರಿ, ಅಣ್ಣ ತಂಗಿ ಆದಷ್ಟು ಬೇಗ ಒಂದಾಗ್ತಾರೆ. ನಿನ್ನ ಮಾತು ನಂದಾದರೆ ಅಷ್ಟೇ ಸಾಕಮ್ಮ. ನಾನು ದಿನ ಆ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಚಂದನ, ನಾವಿಬ್ರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಅಲ್ಲಿ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸರಿಮಾ, ಹೋಗೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ಕೊಟ್ಟಂಗೆ ಮಾಡಿದ್ದಕ್ಕೆ ಅತ್ತೆ ಒಪ್ಕೊಂಡ್ರು. ಥ್ಯಾಂಕ್ ಯು ಬಾಬಾ, ನನಗೆ ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲಿ ಏನಿದ್ದದವ, ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳಿರಿ? ಏನೋ ಅತ್ತೆ ಸೊಸೆ ಇಬ್ರು ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು. ಅಲ್ಲ ಕಣವ, ನಮ್ ಸಿದ್ದುನ ಎಲ್ಲಿ ಕರ್ಕೊ ಹೋಯ್ತಿದ್ರಿ? ನೀವೇನು ಅನ್ಕೋಬೇಡಿ, ಅದು ನಾನು ಈಗಲೇ ಹೇಳಕ್ಕಾಗಲ್ಲ. ಈ ವಿಷಯ ನಿಜ ಹೇಳಬೇಕು ಅಂದ್ರೆ ಸಿದ್ದು ಅವ್ರಿಗೂ ಇನ್ನೂ ಗೊತ್ತಿಲ್ಲ. ಇದು ಒಂಥರ ಅವ್ರಿಗೆ ಸರ್ಪ್ರೈಸ್. ಇರ್ಲಿ ಬಿಡವ, ಎಲ್ಲೋ ಹೋಗಿ ಬನ್ನಿ. ಒಟ್ನಲ್ಲಿ ನೀವಿಬ್ರು ಚಂದಾಗಿದ್ರೆ ನನ್ಗೆ ಅದೇ ಖುಷಿ. ದೇವ್ರೆ, ಭಾವನ ಅವರು ನನ್ನ ತಮ್ಮನ ಜೊತೆಗೆ ಚಂದಾಗಾಯ್ತವ್ರೆ ಅನ್ನೋದು ಖುಷಿ ವಿಷಯನೇ. ಇದ್ರ ಮಧ್ಯೆ ವೆಂಕಿ ವಿಷಯ ಏನಾರ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಶಿವನೇ? ಸರಿ ಬಾಬಾ, ಟೈಮ್ ಆಯ್ತು. ನಾನು ಸಿದ್ದು ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬರ್ತೀನಿ. ಹೋಗಣವ. ಅಲ್ಲ ಕಣವ, ಈ ವಿಷಯ ಸಿದ್ದುಗ್ ಸರ್ಪ್ರೈಸು ಅಂತ ಹೇಳ್ಬೋದಲ್ಲ, ಅದೇನು ಅಂತ ಹೇಳ್ಬಿಡಿ.
ಹೇಳದ್ನಲ್ಲ ಭಾವ, ಈ ವಿಷಯ ಸಿದ್ದು ಅವ್ರಿಗೆ ಸರ್ಪ್ರೈಸ್ ಅಂದಮೇಲೆ ನಿಮಗೆ ಹೇಗೆ ಹೇಳೋಕ್ಕಾಗತ್ತೆ? ಸಾರಿ, ಹೋಗಿ ಬರ್ತೀನಿ. ಈ ಹೆಣ್ಮಕ್ಳು ಯಾವ್ದಾರ ವಿಷಯವ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ರೆ ಆ ಬ್ರಹ್ಮ ಬಂದ್ರು ಬಾಯ್ ಬಿಡ್ಸಕ್ಕಾಗಿಲ್ಲ. ಏನವ ಅತ್ತೆ ಸೊಸೆ ಏನೋ ಮಾತಾಡ್ಕೊತಾ ಇದ್ರಿ? ಏನ್ ಸಮಾಚಾರ? ಏನು ಗೊತ್ತಿಲ್ಲದೆ ಇದು ಒಂಥರ ಏನವ ಅಂತ ಬಂದು ನನ್ನೇ ಕೇಳ್ತಾ ಇದ್ದಾನೆ. ಏನವ ಹಿಂಗಂದ್ಬಿಟ್ಟೆ? ನಂಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಕಣವ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಕೇಳ್ತಾ ಇದ್ಯಾ? ಸುಮ್ಮನೆ ಹೋಗೋ. ಓ ಮೇಡಮ್ ಅವ್ರು ನಂದು ಅವೊಂದು ಸಂಬಂಧ ಸರಿ ಹೋಗ್ಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಏನೋ ಮಾತಾಡ್ತಾ ಇದ್ರು ಅನ್ಸ್ತದೆ. ಆಚೆ ಹೋಗಿ ತಯಾರಿ ಮಾಡ್ಕೊಂಡು ನನ್ನನ್ನು ಕೇಳು ಅಂತ ನೀನು ಹೆಂಡ್ತಿನ ಕಳಿಸಿದ್ಯಲ್ಲ? ಅಯ್ಯೋ ಇಲ್ಲ ಕಣವ, ಇದೆಲ್ಲ ನಂಗೇನು ಗೊತ್ತಿಲ್ಲ. ಸಾಕು, ಸುಮ್ಮನೆ ಇರೋ, ನಾಟಕ ಮಾಡಬೇಡ. ನಾನು ಎಲ್ಲೂ ಹೋಗುವ ಅಂತ ಮೇಡಮ್ ಅವ್ರಿಗೆ ಹೇಳನೇ ಇಲ್ವಲ್ಲ, ಯಾಕೆ ಹಿಂಗಂದವ್ರೆ? ಆಯ್ತಾಯ್ತು, ಅದೆಲ್ಲಿ ಹೋಗ್ತಿರೋ ಹೋಗಿ ಬನ್ನಿ. ಹಾ ಸರಿ ಕಣವ. ಏನು ಅಪ್ಪ ಅಮ್ಮನ ಡಿವೈಡ್ ಮಾಡಿದ್ವಿ, ಆದರೆ ಅವ್ರ ಹತ್ರ ದುಡ್ಡಿದೆಯಲ್ಲ ಅದನ್ನು ಹೇಗೆ ಡಿವೈಡ್ ಮಾಡೋದು ಅಂತ ಯೋಚನೆ ಮಾಡಿಲ್ವಲ್ಲ. ಅಂದರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ಕಣ, ಅವ್ರ ಹತ್ರ ದುಡ್ಡಿದೆಯಲ್ಲ ಅದು ಇಂಪಾರ್ಟೆಂಟು. ಏನು ಮಾತಾಡ್ತಿದ್ಯಾ? ನೀನು ಹೇಳೋದು ಒಂಥರ ಸರಿಯಾಗಿದೆ ಅಂತ ಇಟ್ಕೋ. ಖಾಲಿ ಕೈಯಲ್ಲಿ ಕೂತ್ರೆ ಹೆಂಡ್ತಿನ ಮರ್ಯಾದೆ ಕೊಡಲ್ಲ ನನಗೆ. ನೀನು ಯಾವ ಖಾಲಿ ಕೈನಾ? ನಿನ್ನ ಬಿಸ್ನೆಸ್ ಬರೀ ಚೆನ್ನಾಗಿ ನಡೀತಾ ಇಲ್ವಾ? ನಾನು ದುಡ್ಡು ಕದ್ದು ನೀನು ಶೋಕಿ ಮಾಡ್ತಿದ್ಯಾ, ನನ್ನನ್ನು ಬ್ಲ್ಯಾಕ್ ಮೇಲ್ ಬರೋ ಮಾಡ್ತಿದ್ದಿ. ನಾನು ನೋಡು, ನನ್ನ ಕೈ ಇನ್ನೂ ಮನೆ ಕಟ್ಟೋಕ್ಕಾಗ್ತಿಲ್ಲ. ನಿನಗೇನಪ್ಪ, ನಿಮ್ಮ ಮಾವ ಮನೆ ಬೇರೆ ಕೊಡಿಸಿದ್ದಾರೆ. ನನ್ನ ಕತೆ ಹೇಳು. ಏನೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮನೆ ಇದ್ಬಿಟ್ರೆ ಸಾಕಾ, ದುಡ್ಡು ಬೇಡವಾ? ಅದನ್ನೇ ಹೇಳ್ತಿರೋದು, ಅದಕ್ಕೆ ಐಡಿಯಾ ಕೊಡ್ತಿರೋದು. ನಾನು ಹೇಳ್ತೀನಿ ಕೇಳು. ಏನು ಮಾಡ್ಬೇಕು ಅಂತಿದ್ಯಾ? ಅಪ್ಪನ ದುಡ್ಡನ್ನ ಹೇಗೆ ಹೊಡೆಯೋದು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಓ ಬಲೆ ಇದ್ದಾನೆ ನಮ್ಮಣ್ಣ. ಲೋನ್ ಸ್ಕೆಚ್ ಹಾಕೋಕೆ ಮೊದಲೇ ನಾನು ಏನಾದರೂ ಮಾಡಿ ದುಡ್ಡು ಹೊಡ್ಕೋಬೇಕು. ಬಿಡಬಾರ್ದು, ಬಿಡಲೇಬಾರ್ದು. ಮೇಡಮ್ ಅವರೇ, ಇಲ್ಲಿಗೆ ಕರ್ಕೊಂಬಂದಿದ್ರಾ? ಹೇಳ್ತೀನಿ ಸಿದ್ದು ಅವರೇ, ಅದು ಮನೆಯಲ್ಲಿ ಈ ಹಳೇ ಲೆಟರ್ ಸಿಕ್ತು. ಇದರಲ್ಲಿ ಏನ್ ಬರ್ದಿರ್ಬಹುದು ಅಂತ ತಿಳ್ಕೊಳ್ಳೋಣ ಅಂತ ತಂದೆ. ನಿಮಗೆ ಗೊತ್ತಾ? ಮೇಡಮ್ ಅವರೇ, ಅದು ಕುಡಿ. ಯಾಕೆ ಸಿದ್ದು ಅವರೇ, ಏನಿದೆ ಇದರಲ್ಲಿ? ಅದೇನಾದರೂ ಇರಲಿ, ಕೊಡಿ ಮೇಡಮ್ ಅವರೇ. ನೀವಿಷ್ಟೆಲ್ಲ ಕೊಡಿ ಕೊಡಿ ಅಂತ ಹೇಳ್ತಿದ್ದೀರಾ ಅಂದಮೇಲೆ ಇದರಲ್ಲಿ ಏನೋ ಇದೆ ಅಂತ ಅರ್ಥ. ತಾಳಿ, ನಾನು ಓದ್ಬಿಟ್ಕೊಡ್ತೀನಿ. ಅಯ್ಯೋ ಮೇಡಮ್ ಅವರೇ, ನಿಮ್ಗೆ ಹೆಂಗೆ ಹೇಳಣೆ, ಅದು ಯಾವಾಗಲೂ ಬರ್ಸಿರೋದು, ನಿಮ್ಮ ಅದನ್ನ ಓದ್ಬಾರ್ದು. ಕೊಡಿಲಿ. ಸರಿ ಸರಿ ಸರಿ, ಕೊಡ್ತೀನಿ ತಾಳಿ. ಮೇಡಮ್ ಅವರೇ, ಮೇಡಮ್ ಅವರೇ. ಸಿದ್ದು ಅವರೇ, ನಿಂತ್ಕೊಳ್ಳಿ. ಕೊಡಿ. ಕೈ ಕಟ್ಕೊಳ್ಳಿ ನೀವು. ಮೇಡಮ್ ಅವರೇ, ಸಿದ್ದು ಅವರೇ, ಕೈ ಕಟ್ಕೊಳ್ಳಿ. ಮೇಡಮ್ ಅವರೇ. ಸಿದ್ದು ಅವರೇ. ಮೇಡಮ್ ಅವರೇ, ಅದು ನಿಮ್ಗೆ ತಾಳಿ ಕಟ್ಟಿದ ಮ್ಯಾಕೆ
ಆ ವಿಷಯನ ನಿಮ್ಮ ತಾವು ಹೇಳ್ಕೋಬೇಕು ಅಂತ ಬಹು ಪ್ರಯತ್ನ ಪಟ್ಟೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಹೇಳ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮ ತಾವು ಕ್ಷಮೆ ಕೇಳಬೇಕು ಅಂತ ಈ ಪತ್ರ ಬರೆಸಿದ್ದೆ. ಅದೇನು ಮಾಡ್ನೆ, ಎಲ್ಲದಕ್ಕೂ ಧೈರ್ಯವಾಗಿ ಮುನ್ನುಗ್ಗೋ ನನಗೆ ಈ ಪತ್ರನ ನಿಮಗೆ ಕೊಡೋ ಧೈರ್ಯನೇ ಬರಲಿಲ್ಲ. ಅದಕ್ಕೆ ಈ ಪತ್ರ ಹಂಗೆ ಉಳ್ಕೊಂಬಿಟ್ಟದೆ. ಈ ಪತ್ರ ನಿಮ್ಮ ತಾವು ಬೇಡ, ನಂತವನೇ ಇರಲಿ, ನಂತವನೇ ಇರಲಿ. ಸಿದ್ದು ಅವರೇ, ಸಿದ್ದು ಅವರೇ, ಮೇಡಮ್ ಅವರೇ, ಎಲ್ಲಿಗೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ವಲ್ಲ? ಹೇಳಿ ಮೇಡಮ್ ಅವರೇ. ಹೇಳ್ತೀನಿ ಬನ್ನಿ ಸಿದ್ದು ಅವರೇ. ಅಯ್ಯೋ, ಏನ್ ಮೇಡಮ್ ಅವರೇ ಈ ಕಣ್ಣ ಮುಚ್ಚಲ ಆಟ ಇಲ್ಲ? ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನೀವು ಸುಮ್ಮನೆ ಬನ್ನಿ ಈಗ. ನೋಡಿ ಮೇಡಮ್ ಅವರೇ, ನಿಮ್ಗೇನಾರ ಬೈಬೇಕು ಅನ್ಸಿದ್ರೆ ಇಲ್ಲೇ ಬೈದ್ಬಿಡಿ. ಆ ಪತ್ರನ ಯಾವಾಗ ಬರ್ದಿದ್ದು, ಅದಕ್ಕೆ ಈ ಪಾಟಿ ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ನೋಡಿ, ನಿಮ್ಗೇನಾರು ಶಿಕ್ಷೆ ಕೊಡಬೇಕು ಅನ್ಸಿದ್ರೆ ಇಲ್ಲ ಕೊಡಿ, ಅದೇನೇ ಆಗಲಿ ಅನ್ಭವಿಸ್ಬಿಡ್ತೀನಿ. ಸರಿ ಸರಿ, ಆ ಶಿಕ್ಷೆ ನಾನೇ ಕೊಡ್ತೀನಿ. ಅಲ್ಲಿವರೆಗೂ ನೀವೇನು ಮಾತಾಡೋ ಹಾಗಿಲ್ಲ. ಈಗ ಸುಮ್ಮನೆ ಬನ್ನಿ ಅಷ್ಟೇ. ಅದೇನು ಕಾದಿದ್ಯೋ ಏನೋ. ಇಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಇಲ್ಲಿ. ಕೂತ್ಕೊಂಡ್ರಾ? ಮೇಡಮ್ ಅವರೇ, ಓ ಇಲ್ಲಿದ್ದೀರಾ? ಮೇಡಮ್ ಅವರೇ, ನಮ್ ಎಲ್ಲಿದ್ದೀಮೆ? ಹೇಳ್ತೇನೆ ಸಿದ್ದು ಅವರೇ. ಸಿದ್ದು ಅವರೇ, ಕೈ ಕೊಡಿ. ಮೇಡಮ್ ಅವರೇ, ಬಳೆ? ಸಿದ್ದು ಅವರೇ, ಇದನ್ನ ನೀವು ನನಗೆ ಯಾವಾಗ ಕೊಡ್ಸಿದ್ರಿ ಅಂತ ನೆನಪಿದ್ಯಾ? ಹೇಳಿ ಸಿದ್ದು ಅವರೇ. ಮೇಡಮ್ ಅವರೇ, ಇದು ನಿಮಗೆ ಯಾವಾಗ ಕೊಡಿಸ್ದೆ ಅನ್ನೋದು ನನಗೆ ನೆನಪಾಯ್ತಿಲ್ವಲ್ಲ? ಸುಳ್ಳು ಹೇಳಬೇಡಿ ಸಿದ್ದು ಅವರೇ, ನಿಮಗೆ ನೆನಪಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೇಡಮ್ ಅವರೇ, ನಿಮ್ಮ ಜೊತೆ ಕಳೆದಿರೋ ಪ್ರತಿ ಕ್ಷಣನೂ ಈ ಎದೆಲ್ಲಿ ಹಚ್ಚಾಗೋಗದೆ. ನಾನು ಹೆಂಗೆ ಮರೀಲಿ ಮೇಡಮ್ ಅವರೇ? ಇದನ್ನ ನಾನು ನಿಮ್ಮ ಹುಟ್ಟಿದಬ್ಬಕ್ಕೆ ಕೊಡಿಸಿದ್ದಲ್ವೇ? ಎಲ್ಲ ನೆನಪಿದ್ರು ನನ್ನ ಮುಂದೆ ಡ್ರಾಮಾ ಮಾಡ್ತಿದ್ದೀರಾ? ಈಗ ಅದೆಲ್ಲ ಬಿಡಿ ಮೇಡಮ್ ಅವರೇ. ಈಗ ನಾನು ಎಲ್ಲೇ ಕರ್ಕೊಂಡ್ಬಂದಿದ್ದೀರಾ ಅಂತ ಹೇಳಿ ಮೇಡಮ್ ಅವರೇ. ಹೇಳ್ತೀನಿ, ಒಂದು ನಿಮಿಷ. ಮೇಡಮ್ ಅವರೇ, ಏನು ಮೇಡಮ್ ಅವರೇ ಇದೆಲ್ಲ?
ಸಿದ್ದು ಅವರೇ, ನಿಮಗೊಂದು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇನು ಹೇಳಿ ಮೇಡಮ್ರೆ. ಈ ಬಳೆನ ನೀವೇ ನನಗೆ ಹಾಕಿ. ನಾನಾ ಹೇಳಿದ್ನಲ್ಲ ನೀವೇ.